ಉಳಿಸುವ ಭಂಡಾರದ ಹೊರೆಯನ್ನಾಗಿರ್ತಕ್ಕಂಥ ಗಜಾನನ ಪವಿತ್ರವಾಗಿರ್ತಕ್ಕಂಥ ವೇದಿಕೆ ಸಾಕ್ಷಿಯಾಗಿರ್ತಕ್ಕಂಥ ಭುಜಂಗರಾಯನ ಪವಿತ್ರ ಸಂವಿಧಾನವನ್ನು ಯಾಕಂದ್ರೆ ನೀವೆಲ್ಲರಿಗೂ ಹೀಗೆ ಏನೈತಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಬೇಕು ಅಂತ ಬಂದಿದೆ. ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬಂದಿದೆ ಎಲ್ಲರೂ ನಾವು ಮಾತಾಡ್ತಿರ್ತೇವೆ. ಆಪರೇಟ್ರ ಯಾವ ಬಂದಿದೆ ನೋಡ್ರಿ ಮಾತಾಡಿಸ್ಬೇಕಲ್ಲ ಏನು ಜೋಡಿಯಲ್ಲಿ ಅಲ್ಲಿ ಇರ್ತೇನೆ ಅಪ್ಪನ ಮನೆ ಐತಲ್ಲಿ. ಭಾರತ ಸ್ವಾತಂತ್ರ್ಯ ಆಗೋಕ್ಕಿಂತ ಮುಂಚಿತವಾಗಿ ಭಾರತ ದೇಶ ಸ್ವಾತಂತ್ರ್ಯ ಆಗೋದಕ್ಕಿಂತ ಮುಂಚಿತವಾಗಿ ಬಾಲ ಗಂಗಾಧರನಾಥ ತಿಲಕ್ ಅನ್ನುವಂತ ಮಕ್ಕಳೊಬ್ರು ಗಣೇಶನ ಆಚರಣೆಯನ್ನ ಗಣೇಶನ ಸಾರ್ವತ್ರಿಕವಾಗಿ ಬಹಿರಂಗವಾಗಿ ಕೂಡಿಸುವ ಆಚರಣೆಯನ್ನ ಅದಕ್ಕಿಂತಲೂ ಮುಂಚೆನೂ ಕೂಡ ಗಣೇಶನನ್ನ ಪೂಜೆ ಮಾಡ್ತಿದ್ರು, ಆಚರಣೆ ಮಾಡ್ತಿದ್ರು. ಗಣೇಶ ಚತುರ್ಥಿಗೆ ಗಣೇಶನನ್ನು ಕೂಡಿಸ್ತಿದ್ರು. ಆದ್ರೆ ಕೇವಲ ದೇವಸ್ಥಾನಗಳಲ್ಲಿ ಮನೆಗಳಲ್ಲಿ ಮಾತ್ರ ಗಣೇಶನನ್ನು ಕೂಡಿಸ್ತಿದ್ರು. ಆದ್ರೆ ಬಾಲ ಗಂಗಾಧರನಾಥ ತಿಲಕ್ ಅವರು ಗಣೇಶನ ಆಚರಣೆಗಳನ್ನ ಬೀದಿ ಬೀದಿಯಲ್ಲಿ ಗಲ್ಲಿಗಳಲ್ಲಿ ಈ ಆಚರಣೆಗಳನ್ನ ಯಾತಕ್ಕಾಗಿ ತಗೊಂಡು ಬಂದ್ರು ಅಂತಂದ್ರೆ ಈ ನಾಡಿನೊಳಗ ಭಾರತ ದೇಶದೊಳಗ ಬ್ರಿಟಿಷರ ಆಕ್ರಮಣವಾಗಿತ್ತು. 600ಕ್ಕೂ ಹೆಚ್ಚು ಸಾಮ್ರಾಜ್ಯಗಳಾಗುವಂತ ಈ ಭವ್ಯ ಭಾರತ ದೇಶದೊಳಗ ಬ್ರಿಟಿಷರ ಆಗಮನವಾಗಿತ್ತು. ಬ್ರಿಟಿಷರ್ ಏನಾರ ಜನ ಸೇರ್ಲಿಕ್ಕತ್ರಂದ್ರ ಅವ್ರು ಕೂಡಿ ಮೀಟಿಂಗ್ ಮಾಡ್ಲಕ್ಕತ್ರಂದ್ರ ಸ್ವಾತಂತ್ರ್ಯ ಸಂಗ್ರಾಮದ ಚಳವಳಿ ಮಾಡ್ತಾರನ್ನಂತ ಉದ್ದೇಶಕ್ಕಾಗಿ ಯಾರಿಗೂ 10 ಮಂದಿ 20 ಮಂದಿಗೆ ಕೂಡು ಕೊಡ್ತಿರ್ಲಿಲ್ಲ. ಅವಾಗ ಬಾಲ ಗಂಗಾಧರನಾಥ ತಿಲಕ್ ಅವ್ರು ವಿಚಾರ ಮಾಡ್ತಾರೆ, ನಮ್ಮ ಸಾಂಸ್ಕೃತಿಕ ಆಚರಣೆಗಳಿದ್ದಾವು, ಗಜಾನನ ಉತ್ಸವವನ್ನ ಮಾಡೋಣ, ಗಣಪತಿಯನ್ನು ಕೂಡಿಸೋಣ, ಅದರ ಜೊತೆಗೆ ಇಂಥ ಸಾವಿರಾರು ಯುವಕರನ್ನ ಸೇರಿಸಿಕೊಂಡು ಸ್ವಾತಂತ್ರ್ಯ ಸಂಗ್ರಾಮದ ಸಂಚು ಮಾಡೋಣ ಅಂತೇಳಿ ಬಾಲ ಗಂಗಾಧರನಾಥ ತಿಲಕ್ ಅವರು ಆರಂಭ ಮಾಡಿದ್ರು. ಅದಕ್ಕಿಂತಲೂ ಮೊದಲು ಈ ನಾಡಿನೊಳಗ ಬ್ರಿಟಿಷರು ಆಕ್ರಮಣ